ಪವರ್ ಫೈಟ್ ಮಧ್ಯೆ ಡಿಕೆಶಿಯನ್ನ ಭೇಟಿಯಾದ ಕೆಎನ್ ರಾಜಣ್ಣ ಕುತೂಹಲವನ್ನ ಮೂಡಿಸಿದೆ ಉಭಯ ನಾಯಕರ ಮಾತುಕತೆ. ಪವರ್ ಫೈಟ್ ವಿಚಾರವಾಗಿ ಬಹಳ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಡಿಕೆ ಶಿವಕುಮಾರ್ ಅವರನ್ನ ರಾಜಣ್ಣ ಅವರು ಭೇಟಿ ಮಾಡಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ ಉಭಯ ನಾಯಕರ ಮಾತುಕತೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಚರ್ಚೆ ಮಾಡಿದ್ರ ಅಥವಾ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಮಾಡಿದ್ರ? ಬೆಂಗಳೂರಿನ ಬಾಲಬ್ರೂಯಿ ಅತಿಥಿ ಗೃಹದಲ್ಲಿ ಭೇಟಿ. ಡಿಕೆ ಸಿಎಂ ಆದ್ರೆ ಸಚಿವ ಸ್ಥಾನ ಬೇಡವೇ ಬೇಡ ಅಂತ ರಾಜಣ್ಣ ಅವರು ಹೇಳಿದ್ರು. ಕೆಪಿಸಿಸಿ ಕಚೇರಿ ಬಾಗಿಲು ಹಾಕಬೇಕಾಗತ್ತೆ ಅಂತ ಟೀಕೆಯನ್ನು ಕೂಡ ಮಾಡಿದ್ರು. ಸಿಎಂ ಕುರ್ಚಿ ವಿಚಾರದಲ್ಲಿ ಡಿಸಿಎಂ ವಿರುದ್ಧ ಟೀಕಾ ಪ್ರಹಾರವನ್ನ ಪ್ರಯೋಗ ಮಾಡಿದ್ರು. ಇದೀಗ ಡಿಸಿಎಂ ಡಿಕೆಶಿಯನ್ನ ಭೇಟಿಯಾದ ಮಾಜಿ ಸಚಿವ. ಅಪೆಕ್ಸ್ ಬ್ಯಾಂಕ್ ಚುನಾವಣೆಯೋ ಬೇರೆ ಚರ್ಚೆಯೋ, ಯಾವ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ? ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಒಂದು ಭೇಟಿ. ಫೋಟೋದಲ್ಲಿ ಗಮನಿಸ್ತಾ ಇದ್ದಾರೆ, ಉಭಯ ನಾಯಕರು ಭೇಟಿ ಮಾಡಿದ್ದಾರೆ, ಜೊತೆಗೆ ಸಾಕಷ್ಟು ಮಾತುಕತೆಯನ್ನ ಮಾಡಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಮಾಡಿರುವ ಸಾಧ್ಯತೆ ಕೂಡ ಇದೆ. ಅದರ ಜೊತೆಗೆ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತುಕತೆಯನ್ನ ಮಾಡಿರಬಹುದು. ಒಂದು ವೇಳೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ನನಗೆ ಸಚಿವ ಸ್ಥಾನ ಬೇಡವೇ ಬೇಡ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಏಕಾಏಕಿಯಾಗಿ ಹೋಗಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ವೆರಿ ಗುಡ್ ಮಾರ್ನಿಂಗ್. ಪವರ್ ಫೈಟ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಕೆಎನ್ ರಾಜಣ್ಣ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡಿರಬಹುದು ದೀಪಾ? ಭವನದಲ್ಲಿ ರಾಜಣ್ಣ ಅವರನ್ನ ಡಿಕೆ ಭೇಟಿಯಾಗಿರುವಂತಹದ್ದು ಹಲವಾರು ದಿನಗಳಿಂದ, ಅಂದ್ರೆ ನಾಯಕತ್ವ ವಿಚಾರ ಬದಲಾಗುತ್ತೆ ಅನ್ನುವಂತಹ ವಿಚಾರ ಯಾವಾಗ ಬಂತು ಆಗಿನಿಂದಲೂ ಕೂಡ ಏನು ಸಿಎಂ ಆಪ್ತ ನಾಯಕರುಗಳನ್ನ ಭೇಟಿ ಮಾಡುವಂತಹ ಒಂದಿಷ್ಟು ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಹೀಗಾಗಿ ನೆನೆಯೂ ಕೂಡ ರಾಜಣ್ಣ ಭೇಟಿಯಾಗಿರುವುದು ತೀವ್ರ ಕುತೂಹಲವನ್ನ ಮೂಡಿಸಿದೆ. ನಾಯಕತ್ವ ಬದಲಾವಣೆ ಬೇಡ ಅನ್ನುವಂತಹ ವಿಚಾರದಲ್ಲಿ ಸ್ಟ್ರಾಂಗ್ ಆಗಿ ನಿಂತಹ ನಾಯಕರಲ್ಲಿ ರಾಜಣ್ಣ ಕೂಡ ಒಬ್ರು. ಅಹಿಂದ ನಾಯಕರು ಇರಲೇಬೇಕು ಅನ್ನುವಂತಹದ್ದು ಇನ್ ಕೇಸ್ ಬದಲಾಗತ್ತೆ ಅನ್ನೋದೇ ನಿಜವಾದ್ರೆ ಅದನ್ನ ಪರಮೇಶ್ವರ್ ಅವರಿಗೆ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಬಹಿರಂಗ ಹೇಳಿಕೆಗಳನ್ನ ನೀಡೋ ಮೂಲಕ ಡಿಕೆಶಿ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ರು. ಆದ್ರೆ ಇದೀಗ ನಿನ್ನೆ ಭೇಟಿಯಾಗಿರುವಂತಹದ್ದು ಸಹಜವಾಗಿ ಕುತೂಹಲವನ್ನ ಹೆಚ್ಚು ಮಾಡಿದೆ. ಜೊತೆಗೆ ಎಲ್ಲೋ ಒಂದು ಕಡೆ ಒಂದಿಷ್ಟು ತೆರೆಮರೆಯಲ್ಲಿ ಈ ಒಂದು ಅಹಿಂದ ವರ್ಗವನ್ನ ಕಲೆ ಹಾಕೋದಿಕ್ಕೆ ಡಿಕೆ ಪ್ರಯತ್ನ ಪಡ್ತಾ ಇರುವಂತಹ ಮುಂದುವರೆದ ಭಾಗ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯತೀಂದ್ರ ಹೇಳಿಕೆ ಹೊತ್ತಲ್ಲೇ ಸತೀಶ್ ಜಾರಕಿಹೊಳಿ ಕೂಡ ಅಚ್ಚರಿಯ ನಡೆಯನ್ನ ಇಟ್ಟಿದ್ರು. ಹಿಂದುಳಿದ ವರ್ಗಗಳ ನಾಯಕರ ಜೊತೆ ಸತೀಶ್ ಜಾರಕಿಹೊಳಿ ಕೂಡ ಒಂದಿಷ್ಟು ಚರ್ಚೆಗಳನ್ನ ಮಾಡಿದ್ರು. ಬೆಳಗಾವಿಯಲ್ಲೂ ಕೂಡ ಡಿನ್ನರ್ ಮೀಟಿಂಗ್ ಅಲ್ಲಿ ಏನು 5-6 ಜನ ಭಾಗಿಯಾಗಿದ್ರು. ಆ ಸಮಯದಲ್ಲಿ ರಾಜಣ್ಣ ಕೂಡ ಇದ್ರು. ಇದೆಲ್ಲದರ ನಡುವೆ ಇದೀಗ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವಂತಹದ್ದು, ಅದು ಹೂ ಬೊಕ್ಕೆಯನ್ನ ಕೊಟ್ಟು ಭೇಟಿಯಾಗಿರುವಂತಹದ್ದು, ಅಂದ್ರೆ ಸಹಜವಾದಂತಹ ಭೇಟಿ ಏನಲ್ಲ ಅನ್ನುವಂತಹದ್ದಂತೂ ಸ್ಪಷ್ಟ. ಹಾಗಾಗಿ ಅವರ ಭೇಟಿ ಕುತೂಹಲದ ಜೊತೆಗೆ ಏನು ಚರ್ಚೆ ಆಗಿದೆ ಅನ್ನೋದು ಕೂಡ ಪ್ರಶ್ನೆಯನ್ನ ಹೇಳುವಂತೆ ಮಾಡ್ತಾ ಇದೆ. ಇದ್ರ ಜೊತೆಗೆ ಆ ಒಂದು ಅಂದ್ರೆ ಹೈಕಮಾಂಡ್ ನಾಯಕರ ವೋಟ್ ಚೋರಿ ವಿಚಾರವಾಗಿ ಏನು ರಾಜಣ್ಣ ಹೇಳಿದ ನಂತರದಲ್ಲಿ ಇಮಿಡಿಯೇಟ್ ಅವರನ್ನ ವಜಾ ಮಾಡಲಾಗಿತ್ತು. ಆ ವಜದ ವಿಚಾರವಾಗೂ ಕೂಡ ಚರ್ಚೆ ಆಗಿದೆ ಅನ್ನುವಂತಹದ್ದು ಕೂಡ ಕೇಳಿ ಬರ್ತಾ ಇರುವಂತಹ ಮಾತು. ಹಾಗಾಗಿ ನಿನ್ನೆ ಭೇಟಿಯ ಒಂದು ಅಂದ್ರೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನೇರವಾಗಿ ಅದು 1-to-1 ಭೇಟಿ ಡಿಕೆ ಶಿವಕುಮಾರ್ ಮಾಡಿರ್ಲಿಲ್ಲ ರಾಜಣ್ಣ ಅಥವಾ ಅವರ ಪುತ್ರರನ್ನ. ಇದೀಗ ಇದೆಲ್ಲದರ ನಡುವೆ ಕುರ್ಚಿ ಕದನ ಮತ್ತೆ ಅವರ ವಜಾದ ನಂತರದಲ್ಲಿ ಭೇಟಿಯಾಗಿರುವಂತಹದ್ದು, ಅದು ಈ ರೀತಿಯಾದಂತಹ ಭೇಟಿ ಕುತೂಹಲವನ್ನ ಹೆಚ್ಚಿಸಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.